ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಟೆರರ್ ಸಿನಿಮಾ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದು ಅದ್ಭುತವಾಗಿ 100 ದಿವಸ ಓಡ್ಲಿ, ಪ್ರೊಡ್ಯೂಸರ್ಗೆ ಎಲ್ಲಾ ತರ ದುಡ್ಡು ಜೋಬಿಗೆ ಬಂದು ಸೇರ್ಕೊಳ್ಳಿ ಅಂತ ಹಾರೈಸ್ತೀನಿ, ಆಶೀರ್ವಾದ ಮಾಡ್ತೀನಿ, ತಿಳಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಎಲ್ಲರಿಗೂ, ಈ ಸಿನಿಮಾ ಕೆಲಸ ಮಾಡಿದ್ರು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ನೀವೇನು ಕಲಾವಿದರ ಸಂಘದಲ್ಲಿ ಈ ಒಂದು ಟೆರರ್ ಅನ್ನ ನೋಡ್ತಾ ಇದ್ದೀರಾ, ಈ ಟೆರರ್ ಅವರ ಆಶೀರ್ವಾದ ಇದೆ ಅಂತ ನಾನು ಅನ್ಕೋತೀನಿ. ಹೆಸರಿಗೆ ತಕ್ಕಂತೆ ಒಂದು ದುರೀಂದರ್ ಬಗ್ಗೆ ಒಂದು ಮಾತು ಹೇಳಿದ್ರು. ಅವತ್ತೆಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಬೇರೆ ಚಿತ್ರರಂಗದವರು ಕಾಪಿ ಮಾಡ್ತಾ ಇದ್ದಾರೆ. ಅದನ್ನ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಭೂತೆ ನಮ್ಗ ಅಯ್ಯೋ ಆಗಿರ್ಬೋದು, ನಾಗರಹವ ಆಗಿರ್ಬೋದು ಅಂತ ರಾಜ್ ಕಪೂರ್ ಅಂತವ್ರು ಕೂಡ ತಮ್ಮ ಮಗನ್ನ ಮತ್ತೆ ರೀಲಾಂಚ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಅದು ಪುಟ್ಟಣ್ಣ ಕಣಗಲ್ ಸಿನಿಮಾ ಆಗಿತ್ತು. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಬಹಳ ಖುಷಿಯಿಂದ ಹೇಳ್ತೀನಿ, ನಮ್ಮ ಆದಿತ್ಯನ ಈ ಸಿನಿಮಾ ಟೆರಿಫಿಕ್ ಆಗಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಹುಶಃ ಇದನ್ನ ನೋಡ್ತಾ ಇದ್ದಾಗ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ವಿ, ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್, ಕನ್ನಡದವರು ಏನೇ ಮಾಡಿದ್ರು ಶ್ರೇಷ್ಠ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಸಾಥ್ ಇವತ್ತು ಬಂದಿರೋ ಅಷ್ಟೂ ಜನ ಎಲ್ಲ ಕನ್ನಡದ ಕಣ್ಮಣಿಗಳು ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಇಲ್ಲಿ ಹೆಸರಿಸಬಹುದು, ನಾನು ಯಾರ ಹೆಸರನ್ನು ಒಟ್ಟಾಗಿ ಹೇಳೋದಿಲ್ಲ. ಆದ್ರೆ ಈ ಒಂದು ಸಿನಿಮಾನ ಗೆಲ್ಸೋದು ನಮ್ಮ ಕರ್ತವ್ಯ. ಅಂದ್ರೆ ನಮ್ಮ ಕರ್ತವ್ಯ ಅಂದ್ರೆ ನಾವು ಯಾವಾಗಲೂ ಹೇಳ್ತೀವಿ, ಎಸ್ಟೇಟ್, 4th ಎಸ್ಟೇಟ್ ಅಂದ್ರೆ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ಇವೆಲ್ಲ ನಿಮ್ಮ ಕೈಲಿ ಕೊಟ್ಟಿದ್ದೀವಿ. ತಾವುಗಳು ಈ ಸಿನಿಮಾವನ್ನ ನೋಡಿದ್ದೀರಾ, ಟ್ರೈಲರ್ನ ನೋಡಿದ್ದೀರಾ. ಮತ್ತೆ ಈ ಯುವಕನ ಯಾರು ಏನ್ ಹೈಟಲ್ಲಿ ಕಮ್ಮಿ ಇದ್ದಾನೆ ಅಂದ್ರೆ ಒಳ್ಳೆ ಹೈಟ್, ಅಮಿತಾಬ್ ಬಚ್ಚನ್ ಹೈಟಲ್ಲಿ ಇದ್ದಾನೆ. ಲುಕ್ಕಲ್ಲಿ ನೋಡ್ರಿ ಶಾರುಖ್ ಖಾನ್ ಮೀರಿಸ್ತಾನೆ. ಟ್ಯಾಲೆಂಟ್ ಅಲ್ಲಿ ಕನ್ನಡದ ಎಲ್ಲ ಪ್ರತಿಭೆಗಳನ್ನು ಮೀರಿಸುವಂತ ಶಕ್ತಿ ಅವರ ಒಂದು ಕುಟುಂಬದ ಕೊಡುಗೆ ಅಂತ ಹೇಳ್ತಾ ಇದ್ದೀನಿ. ಇಂತಹ ಒಬ್ಬ ಕಲಾವಿದನ್ನ ನಾವು ಇಟ್ಕೊಂಡು ಎಂತೆಂಥ ಕಲಾವಿದರಿದ್ದಾರೆ ಕನ್ನಡದಲ್ಲಿ, ಎಂತೆಂಥ ಕಲಾವಿದರು ಬಂದು ಹೋಗಿದ್ದಾರೆ. ನಾವಿವತ್ತು ಉಳಿಸ್ಕೋಬೇಕು, ನಮ್ಮ ನಿರ್ದೇಶಕನ ಉಳಿಸ್ಕೋಬೇಕು, ನಮ್ಮ ನಿರ್ಮಾಪಕರನ್ನ ಉಳಿಸ್ಕೋಬೇಕು, ನಮ್ಮ ಕನ್ನಡತನವನ್ನು ಉಳಿಸ್ಕೋಬೇಕು ಅಂತ ನಾನು ಹೇಳ್ತಾ, ಈ ಒಂದು ಸಿನಿಮಾ ನಿರ್ಮಾಣ ಮಾಡಿರುವ ನಿರ್ಮಾಪಕರಿಗೆ ನನ್ನ ಅತ್ಯಂತ ವಂದನೆಗಳು, ಪಿ ಸಿನಿಮಾಗಳು. ಹಾಗೇನೆ ಇದನ್ನ ನಿರ್ದೇಶನ ಮಾಡಿದಂತ ನಿರ್ದೇಶಕ ರಂಜನ್, ಎಲ್ಲಿದ್ದಾರೆ ಸರ್? ರಂಜನ್ ಸರ್ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಈಗಲೇ ಟೆರಿಫಿಕ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರೀಕ್ಷೆ ಮಾಡೋದಕ್ಕೆ ಮಾಡ್ತಾನೆ ಇರ್ತೀವಿ. ಹಾಗೆ ಇಲ್ಲಿ ಹೆಚ್ಚು ಮಾತಾಡೋದಕ್ಕೆ ತುಂಬಾ ಬೇಕಾದಷ್ಟು ಜನ ಇದ್ದಾರೆ. ನನಗೊಂದು ಇನ್ಸಿಡೆನ್ಸ್ ಮಾತ್ರ ನಾನು ಯಾವತ್ತೂ ನೆನ್ಸ್ಕೊತೀನಿ ಹುಡುಗ ನೋಡಿದಾಗ. ನೋಡಿ, ಇವತ್ತು ಅಂಕಲ್ ನೀವು ಬರಲೇಬೇಕು ಅಂತಂದಾಗ ನಮ್ಮಿಬ್ಬರೇ ಹಿಂದೆ ಒಂದು ಕತೆ ಇದೆ. ನಾನು ಮೈಸೂರಲ್ಲಿ ಚಂದನದ ಗೊಂಬೆ ಸಿನಿಮಾ ಮಾಡುವ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದು ಇವರ ಕುಟುಂಬ. ಅವತ್ತು ಬಡ್ಡಿ ಬಂಗಾರಮ್ಮ ಅಂತ ಏನು ನಮ್ಮ ಕಲಾವಿದರು ಹೋಗಿದ್ರು, ಅವರು ಇವ್ರ ಮನೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ನಾನೊಂದು ಶಿಸ್ತನ್ನ ಕಲ್ತಿದ್ದು ಅಂದ್ರೆ ಪ್ರತಿಮಾ ದೇವಿಯಿಂದ. ಅವರ ನಡೆ, ನುಡಿ, ಮಾತುಗಾರಿಕೆ ಎಲ್ಲವೂ ಹಾಗೇನೆ ಕಡೆ ತನಕ ಇತ್ತು. ಹಾಗಾಗಿ ಅವರ ಕುಟುಂಬದವರು ನನಗೆ ಕಾದಿದ್ದು ಒಂದೇ ಒಂದು ಕಾರಣಕ್ಕೆ, ಈ ಹುಡುಗನಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಯ್ತವ. ಆ ಒಂದು ಸಂದರ್ಭದಲ್ಲಿ ನನ್ನ ಹತ್ರ ಒಂದು ಅವತ್ತೊಂದು ಕಾರ್ ತಗೊಂಡಿದ್ದೆ. ಪ್ರಾಯ ಟೈಮಲ್ಲಿ ಹೋಗಿ ಕರ್ಕೊಂಡು ಒಂದು ಸ್ಟಿಚ್ ಆಗಿದೆ. ಅದರ ಮಾರ್ಕಿನ ಹಾಗೆ ಇದೆ. ಅದು ಟೆರಿಫಿಕ್ ಮಾರ್ಕ್. ಯಾಕೆಂದ್ರೆ ಅದು ನೋಡಿ ನೆಕ್ಸ್ಟ್ ಸಿನಿಮಾಗಳಲ್ಲಿ ಅವನ ಒಂದು ಲೀಲೆ ಅಪಾರವಾಗಿರುತ್ತೆ. ನನ್ಗೆ ಆ ನಂಬಿಕೆ ಇದೆ. ಯಾಕೆಂದ್ರೆ ಅಂತಹ ಒಂದು ಕುಟುಂಬದಿಂದ ಬಂದಂತ 3ನೇ ಜನರೇಷನ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಮಹಾತ್ಮ ಪಿಕ್ಚರ್ಸ್ ಅಂಡ್ ಬಾಬು ಸರ್. ಅವರು ಯಾರ್ಯಾರನ್ನ ಇಟ್ಕೊಂಡು ಡೈರೆಕ್ಟ್ ಮಾಡಿಲ್ಲ. ನಾನು ಕೇಳಿದ ಹೆಸರು ಮಾತ್ರ ಅಲ್ಲ, ಭಾರತ ದೇಶ ಅತ್ಯಂತ ಶ್ರೇಷ್ಠ ನಟ ಅಂತ ಕರೆದಂತ ದಿಲೀಪ್ ಕುಮಾರ್ ಇಟ್ಕೊಂಡು ಇದೇ ಬೆಂಗಳೂರಿನಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಇದೇ ರಾಜ್ಕುಮಾರ್, ಹಿಂದಿ ರಾಜ್ಕುಮಾರ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ಹೇಮಾ ಮಲ್ಲಿಕ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ಹೆಮ್ಮೆ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಜೊತೆಯಲ್ಲಿರೋದು. ಹಾಗೆ ಇವತ್ತು ನಾವೆಲ್ಲ ಹೃದಯ ತುಂಬಿ ಈ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕು. ಇನ್ನು ಸ್ವಲ್ಪ ದಿನದಲ್ಲಿ 100 years ಸೆಂಚುರಿ ಬಾರಿಸುವಂತ ಒಂದು ಪಿಕ್ಚರ್ಸ್ ಹೊರತು ನಾವೆಲ್ಲ ಕನ್ನಡಿಗರು, ಸಿನಿಮಾ ರಸಿಕರು, ಸಿನಿಮಾ ಪ್ರಿಯರು ಒಗ್ಗಟ್ಟಾಗ್ಲಿ ಈ ಕುಟುಂಬಕ್ಕೆ ನಾವು ಆಶೀರ್ವಾದ ಮಾಡಬೇಕು. ಎಲ್ಲ ಒಳ್ಳೆಯದಾಗ್ಲಿ. ನನ್ನ ದುಷ್ಯಂತ, ನಿಮ್ಮ ಆದಿತ್ಯ. ಗುಡ್ ಲಕ್.